ಸಭಾಂಗಣದಲ್ಲಿರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸು ಪೇರೆಂಟ್ಸು ಎಲ್ರಿಗೂ ನಮಸ್ಕರಿಸ್ತಾ, ಅವರು 2 ನಿಮಿಷ ಕೊಟ್ಟಿರೋದ್ರಿಂದ ನಾನು ಅವರಿವರು ಅನ್ನೋದೇ ನೆನೆ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ರಿಗೂ ನಮಸ್ಕರಿಸ್ತಾ, ವಿಶೇಷವಾಗಿ ನಾನು ಗುರುಗಳನ್ನು ಸ್ಮರಿಸಲೇಬೇಕು. ಅವರ ಪಾದಾರವಿಂದಗಳಲ್ಲಿ ನಾನು ನಮಸ್ಕರಿಸ್ತಾ, ಬೆಳಗೆರೆ ಕೃಷ್ಣಶಾಸ್ತ್ರಿಗಳಾಗಿರ್ಬೋದು, ರವಿ ಬೆಳಗೆರೆ ಸರ್ ಆಗಿರ್ಬೋದು, ಇವರುಗಳನ್ನು ನಾವು ಚಿತ್ರರಂಗಕ್ಕೆ ಬರೋವಂಥ ಸಂದರ್ಭದಲ್ಲಿ ನೋಡಿಕೊಂಡು ಬೆಳೆದಂಥವರು. ಅದನ್ನು ನೋಡಿ ಕೊನೆಗೆ ಯಾವುದೋ ಒಂದು ಸಣ್ಣ ಸಂದರ್ಭದಲ್ಲಿ ನಂದೇ ಯಾವುದೋ ಗಾಂಧಿನಗರದಲ್ಲಿ ಒಂದು ಸಮಸ್ಯೆ ಆಗಿತ್ತು ಅನ್ನೋದನ್ನು ಕೂಡ ಹಾಯ್ ಬೆಂಗಳೂರಿನಲ್ಲಿ ಬರೆದಿದ್ದರು. ಅದಾದ ಮೇಲೆ ತಿರುಗಿ ಕೋರ್ಟಲ್ಲಿ ಸಿಕ್ವಿ. ನಾನು ಅವರು 7ಕ್ಕೆ ಹೋಗ್ತಾಯಿದ್ರು, ನಾನು 8ಕ್ಕೆ ಹೋಗ್ತಾಯಿದ್ದೆ ಕೋರ್ಟ್ ಹಾಲ್ಗೆ, ಯಾವುದೋ ನಮ್ಮ ಸಿನಿಮಾಗೆ ಸಂಬಂಧಪಟ್ಟಂಥ ರಿಲೇಟೆಡು. ಏನು ಬಣ್ಕರ್ ಹೆಂಗಿದ್ದೀರಾ ಅಂದರು. ಅಣ್ಣ ಮೊನ್ನೆ ಗುರುವಾರ ಸಾಯಂಕಾಲದಿಂದ ತುಂಬ ಚೆನ್ನಾಗಿದ್ದೀನಿ ಅಂದೆ. ಅವ್ರಿಗೆ ಅದಕ್ಕೆ ಅರ್ಥ ಆಯಿತು ನಾನು ಯಾಕೆ ಹೇಳಿದೆ ಅಂತ. ಗುರುವಾರ ಬಂದಿತ್ತಲ್ಲ ಪತ್ರಿಕೆ, ಅವತ್ತಿಂದ ಚೆನ್ನಾಗಿದ್ದೀನಿ ಅಣ್ಣ ಅಂದೆ. ನಾನು ಬಣ್ಕರ್ ನನಗೆ ಅರ್ಥ ಆಗುತ್ತೆ, ನೀನು ಯಾಕೆ ಮಾತಾಡ್ತೀಯ ಅಂತೇಳಿ ಅಂದರು. ಸೊ ಅವಕಾಶ ಜಾಸ್ತಿ ಇಲ್ಲ. ಭಾವನಾ ಬೆಳಗೆರೆ ಅವರು ಪ್ರಾಯಶಃ ರವಿ ಸಾರು ಹೋಗಿಲ್ಲ, ಅವರು ಹೋಗಿ ಇವರಲ್ಲಿ ಇನ್ನೆರೇಟ್ ಆಗಿದ್ದಾರೆ. ಸೊ ಹೀಗಾಗಿ ಅವರು ಹೋಗಿದ್ದಾರೆ ಅಂತ ನಾವು ಯಾರು ಅಂದ್ಕೊಳ್ಳೋದು ಬೇಡ. ಗುರುಗಳು ಹೇಳ್ಬಿಟ್ರು, ಹೌದು ಏನಂತ, ಅವರ ಆ್ಯಕ್ಷನ್ಗೆ ಕೆಲವು ರಿಯಾಕ್ಷನ್ಸ್ಗಳಿರ್ತಾವಲ್ಲ, ಅವೂ ಕೂಡ ರಿಯಾಲಿಟಿಯಾಗಿ ಇರ್ತದೆ ಅಂದರು. ಆ ಅನುಭವ ನಮಗಾಗಿದೆ ಸರ್. ಏನೋ ಒಂದು ಸಣ್ಣ ವಿಚಾರ ಬಂದಾಗ ನೀವು ಹೇಳಿದ್ರಲ್ಲ, ಆ್ಯಕ್ಷನ್ಗೆ ರಿಯಾಕ್ಷನ್ನು ಕೂಡ ತುಂಬ ರಿಯಾಲಿಟಿಗೆ ಹತ್ತಿರವಾಗಿರುತ್ತೆ ಅಂಥೇಳಿ ಅದು ನಮ್ಗೆ ಅನುಭವ ಆಗಿದೆ. ಸೊ ಇವತ್ತಿನ ದಿವಸ ಈ ಒಂದು ಇದನ್ನು ಮುಗಿಸಿ 2 ನಿಮಿಷ ಕಾಲಾವಕಾಶ ಇದಕ್ಕೆ ನಾನು ಬೇಗ ಮುಗಿಸ್ಬಿಡ್ತೀನಿ. ಜಾಸ್ತಿ ಹೊತ್ತು ಮಾತಾಡಿದ್ರೆ ಏನಾಗುತ್ತೆ? ಮಾತಾಡ್ತಾನೆ ಇದ್ದ, ಭಾಷಣ ಮಾಡ್ತಾನೆ ಇದ್ದ ಒಬ್ಬ, ಅಲ್ಲಿದ್ದವರೆಲ್ಲ ಚಪ್ಪಾಳೆ ಹೊಡೆದ್ರು, ಸಾಕು ಮುಗಿಸಪ್ಪ ಎದ್ದು ಹೋಗು ಅಂಥೇಳಿ. ಯಾವನೇನು ಬಿಡಲಿಲ್ಲ, ಮಾತಾಡ್ತಾನೆ ಇದ್ದ. ಸರಿ, ಅಲ್ಲಿ ಕುಂತವ್ರೊಬ್ಬರು ಮೆತ್ತಗೊಂದು ಕಲ್ಲು ಹಾಕಿದ್ರು, ಅದೇನು ಅವ್ನಿಗೆ ಬೀಳಿಲ್ವಲ್ಲ, ಮಾತಾಡ್ತಾನೆ ಇದ್ದ. ಸರಿ ಸುಮ್ಮನೆ ಒಬ್ಬರು ಬಂದು ಚೀಟಿ ಕೊಟ್ಟರು, ನಿಲ್ಲಿಸ್ಬಿಡಪ್ಪ ಸಾಕು ಅಂಥೇಳಿ. ಇವನು ಚೀಟಿ ಸೈಡಿಗೆ ಇಟ್ಬಿಟ್ಟು ಮಾತಾಡ್ತಾನೆ ಇದ್ದ. ಇದಕ್ಕೂ ವರ್ಕೌಟ್ ಹಿಂದೆಗಡೆ ಬಂದು ಶರ್ಟ್ ಹೇಳಿದ್ರು. ಶರ್ಟ್ ಹೇಳಿದ ತಕ್ಷಣ ಅಂತ ನಾನು ಶರ್ಟ್ ಬೇಕಾದ್ರೆ ಬಿಚ್ಚಿ ಕೊಡ್ತಾನೆ, ಮಾತಾಡೋದು ನಿಲ್ಲಿಸೋದಲ್ಲ. ಓಹೋ, ಹಿಂಗಾದ್ರೂ ತುಂಬ ಸಮಸ್ಯೆ ಆಗುತ್ತೆ ಅಂತ ಸಭಿಕರಲ್ಲಿ ಕುಂತಿದ್ದವ್ರು ಒಬ್ಬರು ಎದ್ದು ಗನ್ನಿಟ್ಬಿಟ್ರು. ನಾನು ನಿಲ್ಲಿಸ್ತೀನಿ ಅಂತ ಅವನು. ಇಲ್ಲ ನೀ ಮಾತಾಡು, ಆದ್ರೆ ನೀನನ್ನು ಕರ್ಕೊಂಬಂದಲ್ಲ ಅವನು ಯಾರು ನನ್ನನ್ನು ತೋರಿಸು ಅಂದ್ರಂತೆ. ಸೊ ಹೀಗಾಗಿ ಜಾಸ್ತಿ ಹೊತ್ತು ಮಾತಾಡಿದ್ರೆ ನನ್ನನ್ನು ಕರೆದಂಥ ಆಯೋಜಕರ ಪ್ರಾಣಕ್ಕೆ ಅಪಾಯ ಆಗಬಾರ್ದು ಅಂತೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.